ನಾವು ಚಾಮರಾಜನಗರ ಹೋದಾಗೆಲ್ಲ ನಾವು ಇದೇ ಬೇಕ್ರಿಗೆ ಹೋಗೋದು ಗಾಯ್ಸ್. ಸೂಪರಾಗಿ ಮಾಡ್ತಾರೆ, ಬಿಸಿ ಬಿಸಿಯಾಗಿ ಕೊಡ್ತಾರೆ. ಪಪ್ಸ್ ಆಗಲಿ, ಕೇಕ್ ಆಗಲಿ, ಏನು ಬೇಕು ಹೋದರೂ ತುಂಬಾ ಚೆನ್ನಾಗಿರುತ್ತೆ, ನೀಟಾಗಿರುತ್ತೆ. ನಾವು ಹೋದಾಗ ಕೇಕ್ ತೊಗೊಂಡು ತಿನ್ಕೊಂಡು ಹಾಗೆ ಈ ಬಸ್ನ ಹತ್ಕೊಂಡು ಹೋಗ್ತಾಯಿದ್ವಿ ಊರಿಗೆ. ಆಫ್ಟರ್ ಲಾಂಗ್ ಟೈಮ್ ನಾವು ಈ ಬಸ್ ಹತ್ತಿದ್ದು, ತುಂಬ ದಿವಸ ಆಗಿತ್ತು ಈ ಬಸ್ಸಲ್ಲಿ ಓಡಾಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಶ್ರುತಿ ಸ್ಮಿತ್ ಯೂಟ್ಯೂಬ್ ಚಾನಲ್. ಹಾಯ್ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತು ಗುಡ್ ಫ್ರೈಡೇ ಆದ್ರಿಂದ ನಾವು ಊರಿಗೆ ಹೋಗ್ತಾ ಇದ್ದೀವಿ. ನಾವು ಊರಲ್ಲೇ ಎಲ್ಲ ಸೆಲೆಬ್ರೇಟ್ ಮಾಡೋದು. ಗುಡ್ ಫ್ರೈಡೇ, ಈಸ್ಟರ್, ಕ್ರಿಸ್ಮಸ್ ಯಾವುದೇ ಹಬ್ಬ ಆದ್ರೂ ಫ್ಯಾಮಿಲಿ ಮೆಂಬರ್ಸ್ ಜೊತೆ, ಪೇರೆಂಟ್ಸ್ ಜೊತೆನೇ ಊರಲ್ಲಿ ಸೆಲೆಬ್ರೇಟ್ ಮಾಡೋದು. ಸೊ ಊರಿಗೆ ಹೋಗೋಣ ಅಂತ ರೆಡಿಯಾಗಿ ಎಲ್ಲರೂ ಊರಿಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ನಾವು ಬೈಕಲ್ಲಿ ಹೋಗಲ್ಲ, ಬಸ್ಸಲ್ಲೇ ಹೋಗೋಣ ಅಂತ ಹೋಗ್ತಾ ಇದ್ವಿ. ಪ್ರತಿ ಸರಿನೂ ಬೈಕಲ್ಲೇ ಹೋಗ್ಬಿಡ್ತಾ ಇದ್ವಿ. ಈ ಸತಿ ಹಾಗಲ್ಲ, ಮಕ್ಕಳೆಲ್ಲ ಇರೋ ಕಾರಣ ನಾವು ಬಸ್ಸಲ್ಲೇ ಹೋಗೋಣ ಅಂತ ಬಸ್ಗೆ ವೆಯ್ಟ್ ಮಾಡ್ತಾಯಿದ್ವಿ ಗಾಯ್ಸ್. ಹೆವಿ ಬಿಸಿಲಿತ್ತು. ವೆಹಿಕಲ್ಸ್ ಅಂತೂ ಎರಡನೇ ಬೆಂಗಳೂರು ಆಗ್ಬಿಟ್ಟೈತೆ, ಮೈಸೂರು ಆಗ್ತಾನೇ ಇದೆ. ತುಂಬಾ ವೆಹಿಕಲು, ತುಂಬ ರಶ್ ಇತ್ತು ಬಸ್ಸು. ಕೊನೆಗೂ ಒಂದು ಬಸ್ ಬಂತು, ನಾವು ಆ ಬಸ್ ಹತ್ತಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಬಸ್ ಹೋಗೋಣ ಅಂಥೇಳಿ ನೆಕ್ಸ್ಟ್ ಬಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ ಗಾಯ್ಸ್. ಫೈನಲಿ ಬಸ್ ಬಂತು, ಹತ್ಕೊಂಡು ಅಲ್ಲಿಂದ ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಇನ್ನೊಂದು ಬಸ್ ಹತ್ಕೊಂಡು ಫೈನಲಿ ನಾವು ನಗರ ರೀಚ್ ಆದ್ವಿ ಗಾಯ್ಸ್. ಬರೋ ಅಷ್ಟಿಗೆ ಫುಲ್ಲು ಟಯರ್ಡ್ ಆಗೋಗಿತ್ತು. ಆಫ್ಟರ್ ಲಾಂಗ್ ಬಸ್ಸಲ್ಲಿ ಜರ್ನಿ ಮಾಡಿ ತುಂಬ ದಿವಸ ಆಗಿದ್ದರಿಂದ ತುಂಬ ಟಯರ್ಡ್ ಆಗೋಗಿತ್ತು. ಸೊ ಹಾಗೆ ನಾವು ಫೇವ್ರೆಟ್ ಬೇಕ್ರಿ ಹೇಳ್ದಂಗೆ ನಾವು ಈ ಬೇಕ್ರಿನಂತೂ ಮಿಸ್ಸೇ ಮಾಡಲ್ಲ, ಅಯ್ಯಂಗಾರ್ ಬೇಕ್ರಿ. ನಗರ ಬಂದಾಗೆಲ್ಲ ಬಿಸಿ ಬಿಸಿ ಪಪ್ಸು, ಕೇಕ್ಸ್ ಎಲ್ಲ ತಿನ್ಕೊಂಡು ಇಲ್ಲಿಂದ ಪಾರ್ಸಲ್ ಬೇಕು ಅಂದರೆ ಪಾರ್ಸಲ್ ತಗೊಂಡು ಹೋಗ್ತೀವಿ. ಹಾಗೆ ಗಾಯ್ಸ್, ಇದೇ ಬಸ್ ನೋಡಿ, ನಾವು ಎನಿ ಟೈಮ್ ನಗರದಲ್ಲಿದ್ದಾಗ, ನಾನು ಓದಬೇಕಾದ್ರೆ ಎಲ್ಲರೂ ಹೋಗಬೇಕಾದ್ರೆ ನಾವು ಈ ಥರ ಪ್ರೈವೇಟ್ ಬಸ್ಸಲ್ಲೇ ಹೋಗ್ತಾಯಿದ್ದು. ಆಫ್ಟರ್ ಲಾಂಗ್ ಟೈಮ್ ಹೋಗಿದ್ದು, ತುಂಬ ಖುಷಿ ಆಯಿತು. ಫೈನಲಿ ನಾವು ಊರಿಗೆ ರೀಚ್ ಆದ್ವಿ. ಹೆವಿ ಬಿಸಿಲಿತ್ತು ಗಾಯ್ಸ್. ಅದರಲ್ಲೂ ಇವತ್ತು ಗುಡ್ ಫ್ರೈಡೇ ಆದ್ದರಿಂದ ಮನೇಲಿ ಯಾರು ಬೈಕಿಂದ ತಗೊಬರೋರು ಯಾರೂ ಇರಲಿಲ್ಲ, ಎಲ್ಲ ಚರ್ಚಿಗೆ ಹೋಗ್ಬಿಟ್ಟಿದ್ರು. ಸೊ ನಾವು ವಾಕಬಲ್ಲಲ್ಲೇ ಹೋಗೋಣ ಅಂಥೇಳಿ ನಾನು ನಮ್ಮ ಮನೆಯವರು ವಾಕಬಲ್ಲಲ್ಲೇ ನಡ್ಕೊಂಡು ಹೋಗ್ತಾ ಇದ್ವಿ. ತುಂಬಾ ಬಿಸಿಲಿತ್ತು, ಬಟ್ ಒಂಥರ ಖುಷಿ ಇತ್ತು. ಬಿಕಾಸ್ ನಾವು ಊರಿಗೆ ಬಂದಿದ್ದೇ ಒಂದು ಖುಷಿ. ನಾವು ಬೇರೆ ಕಡೆ ಇರೋದ್ರಿಂದ ನಮ್ಮ ನೇಟಿವ್ ಪ್ಲೇಸ್ಗೆ ಬಂದಾಗ ಹೆವಿ ಖುಷಿ ಆಯಿತು. ಹಾಗೆ ಮನೆಗೆ ಹೋಗಿ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಮತ್ತೆ ರೆಡಿಯಾಗಿ ಗುಡ್ ಫ್ರೈಡೇ ಚರ್ಚ್ಗೆ ಹೋದ್ವಿ. ಯೇಸು ತಮ್ಮ ಪರಿಶುದ್ಧ ಹೃದಯದಿಂದ ಎಲ್ಲವನ್ನೂ ನೆರವೇರಿಸಿದರು. ತಮ್ಮ ಪಿತನ ಚಿತ್ತಕ್ಕೆ ಮಹತ್ವದ ಸ್ಥಾನವನ್ನು ನೀಡಿದ್ದ ಯೇಸು ಯಾವ ಪ್ರಲೋಭನೆಗಳು ಒಳಗಾಗದೆ ಎಲ್ಲ ಕೇಡುಗಳನ್ನು ಜಯಿಸಿದರು. ತಮ್ಮ ಮರಣದ ಮೂಲಕ ತಮ್ಮಲ್ಲಿದ್ದ ಒಳ್ಳೆಯತನವನ್ನು ಇಡೀ ಅವರನ್ನು ಸೇರಿಸಿಕೊಳ್ಳಿರಿ. ಕರ್ತರೇ, ಪುತ್ರರಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿ. ಪ್ರಭು ಕ್ರಿಸ್ತರೇ, ಜೀವಂತ ದೇವರ ಮಾನವೇ, ನಮ್ಮ ಪಾಪಗಳಿಗಾಗಿ, ಈ ಲೋಕದ ಮುಕ್ತಿಗಾಗಿ ನಿಮ್ಮ ಅಮೂಲ್ಯ ರಕ್ತವನ್ನು ಸುರಿಸಿ ಶಿಲುಬೆಯ ಮೇಲೆ ಪ್ರಾಣವನ್ನು ಅರ್ಪಿಸಿದೆ. ನಾವು ಸಹ ಮೃತ ಹೊಂದಿದ ಮೇಲೆ ನಿಮ್ಮೊಂದಿಗೆ ಆ ಸ್ವರ್ಗಾನಂದವನ್ನು ಸಹನೆಯಿಂದ ಒಂದು ಕ್ರಿಸ್ತರನ್ನು ಭಾವಿಸಲು ಈ ಶಿಲುಬೆ ನಮಗೆ ಪ್ರೇರಣೆಯಾಗಲಿ. ಬನ್ನಿ ಈ ಶಿಲುಬೆಯನ್ನು ಆರಾಧಿಸೋಣ. ಪ್ರಭುವಿನ ಪುನರುತ್ಥಾನಕ್ಕೆ ನಾಂದಿಯಾದ ಮರಣವನ್ನು ಹೊಗಳಿ ಮಹಿಮೆ ಪಡಿಸೋಣ. ಏಕೆಂದರೆ ಈ ಒಂದು ಶಿಲುಬೆಯಿಂದ ಜಗತ್ತಿಗೆಲ್ಲ ಆನಂದ ಲಭಿಸಿದೆ. ದಯಮಾಡಿ ಪರಮ ಪ್ರಸಾದವನ್ನು ಸ್ವೀಕರಿಸಿ ಬರುವ ಹಾಗೆ ಸಾಯದಲ್ಲಿ ಒಂದು ಶಿಲುಬೆಗೆ ನಿಮ್ಮ ಆರಾಧನೆಯನ್ನು ಸಲ್ಲಿಸಬೇಕಾಗಿ ವಿನಂತಿಸುತ್ತೇವೆ. ಈಗ ಆನಂದದ ಪ್ರಾರಂಭಿಸುತ್ತೇವೆ. ಓಕೆ ಗಾಯ್ಸ್, ಗುಡ್ ಫ್ರೈಡೇ ಶಿಲುಬೆ ಆದ ದಿನ ಹೀಗಿತ್ತು. ನಾನು ಗುಡ್ ಫ್ರೈಡೇ ಡೇ ವಿಡಿಯೋಸ್ ಇದನ್ನ ಇಲ್ಲಿಗೆ ಮುಗಿಸ್ತೇನೆ. ನಾಳೆ ನಾನು ಈಸ್ಟರ್ ವೀಡಿಯೋಸ್ನ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಗುಡ್ ಫ್ರೈಡೇ ವಿತ್ ಈಸ್ಟರ್ ವಿಡಿಯೋ, ಎರಡೂ ವಿಡಿಯೋ ಆಗಿರುತ್ತೆ. ಎಲ್ಲರೂ ಉಪವಾಸ ಇದ್ದು ಎಲ್ಲರೂ ಪೂಜೆ ಅಟೆಂಡ್ ಮಾಡಿದ್ದೆ ಇವತ್ತಾಗಿರುತ್ತೆ.
ಹಾಯ್ ಗೈಸ್, ನಾನು ನಾಳೆ ಅಂದರೆ ಗುಡ್ ಫ್ರೈಡೇ ಆದ ನಾಳೆಗೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಸ್ಟರ್ಗೆ ನಾನು ಜಾಗರಣೆ ಪೂಜೆಗೆ ಈ ಥರ ರೆಡಿಯಾಗಿದ್ದೆ ಪಿಂಕ್ ಸ್ಯಾರಿನಲ್ಲಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಇವತ್ತು ನಮಗೆ ಜಾಗರಣೆ ಅಂದರೆ ಸಾಟರ್ಡೆ ನೈಟ್ ಈಸ್ಟರ್ ಜಾಗರಣೆ ಇರುತ್ತೆ. ಯೇಸು ಸ್ವಾಮಿ ಪುನರುತ್ಥಾನ ಆಗುವಂತಹ ದಿನ. ಸತ್ತು 3ನೇ ದಿನ ಪುನರುತ್ಥಾನ ಆಗ್ತಾರೆ. ಆ ದಿನ ನಾವು ಹಬ್ಬ ಆಚರಣೆ ಮಾಡೋದು, ಜಾಗರಣೆ ಇರುತ್ತೆ. ಅದಕ್ಕೆ ನಾನು ಈ ಥರ ರೆಡಿಯಾಗಿ ಪಿಂಕ್ ಸ್ಯಾರಿನಲ್ಲಿ, ನಾನು ನನ್ನ ಮಗಳು ನನ್ನ ಮಗ 3 ಜನ ಪಿಂಕ್ ಸ್ಯಾರಿನಲ್ಲಿ ಹೋಗ್ತಾಯಿದ್ದೀವಿ. ಫಸ್ಟು ಬೆಳಕು ಅಂದರೆ ಎಲ್ಲ ಕಾಲಗಳು ಹಚ್ತಾ ಇದ್ದಾರೆ ನೋಡಿ. ಎಲ್ಲ ಈಸ್ಟರ್ ನೈಟ್ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಗೈಸ್. ಸೊ ಅದಕ್ಕೆ ನಾನು ಫೋಟೋಸ್ ಎಲ್ಲ ತೆಗ್ದಿದ್ದೆ, ಫೋಟೋಸ್ ಹಾಕಿದ್ದೀನಿ ನೋಡಿ. ಈಸ್ಟರ್ ನೈಟ್ ಅಂತ ಜಾಗರಣೆ ದಿನ ಹೀಗಿತ್ತು. ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಎನಿವೇ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಗುಡ್ ಫ್ರೈಡೇ ಆ್ಯಂಡ್ ಈಸ್ಟರ್ ವ್ಲಾಗ್ ಹೀಗಿತ್ತು. ಯಾರೆಲ್ಲ ನಮ್ಮ ವೀಡಿಯೋಸ್ ನೋಡಿಲ್ಲ ಇನ್ನೂ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್ ಗೈಸ್. ಕೀಪ್ ಸಪೋರ್ಟ್ ಮೈ ಚಾನಲ್. ಟೇಕ್ ಕೇರ್ ಆಲ್. ಬಾಯ್.